ಪ್ರಕೃತಿಯಲ್ಲಿ ಯಾವುದೂ ಕಸವಲ್ಲ. ಭೂಮಿಯ ಮೇಲಿನ ಯಾವುದೇ ಪ್ರಾಣಿಯಾಗಲಿ ತನ್ನ ಆಹಾರವನ್ನು ಸೇವಿಸಿದ ನಂತರ ಪಚನವಾದ ಮೇಲೆ ಉಳಿದದ್ದು ಜೀವಸಂಕುಲಕ್ಕೆ ಗೊಬ್ಬರವಾಗುತ್ತದೆ. ಯಾವುದೂ ವ್ಯರ್ಥವಾಗುವುದಿಲ್ಲ. ಈ ಪೃಥ್ವಿಯಲ್ಲಿ ಮಾನವ ಮಾತ್ರ ಪ್ರಕೃತಿಯು ಬಳಸಿಕೊಳ್ಳಲಾಗದ ಕಸದ ರಾಶಿಯನ್ನೇ ಸೃಷ್ಟಿಸುವ ಏಕಮಾತ್ರ ಜೀವಿಯಾಗಿದ್ದಾನೆ. ಕಸ ಕಸ ಕಸ, ಕಣ್ಣು ಹಾಯಿಸಿದಷ್ಟು ದೂರ ಬರೀ ಕಸ. ಎಲ್ಲಿಂದ ಬಂತು ಇಷ್ಟೊಂದು ಕಸ? ಉತ್ತರ ಬಹಳ ಸರಳ. ನಮ್ಮ ದಿನಬಳಕೆಯ ವಸ್ತುಗಳಿಂದ ಮತ್ತು ಆಹಾರ ಪದಾರ್ಥಗಳಿಂದ ಉತ್ಪತ್ತಿಯಾಗುವುದೇ ಕಸ. ತರಕಾರಿ ಮತ್ತು ಹಣ್ಣುಗಳ ಸಿಪ್ಪೆ, ಪ್ಲಾಸ್ಟಿಕ್ ಕವರ್ ಮತ್ತು ಬಾಟಲಿಗಳು, ಹಳೆ ರಬ್ಬರ್ ಟೈರ್ಗಳು, ಮಿಕ್ಕಿರುವ ಆಹಾರ ಪದಾರ್ಥಗಳು, ಗಾಜಿನ ತುಂಡುಗಳು, ಹಳೆ ಪೇಪರ್, ಔಷಧಿ ಬಾಟಲ್ಗಳು, ಹಳೆ ಟಿವಿ ಮತ್ತು ಕಂಪ್ಯೂಟರ್ ಬಿಡಿಭಾಗಗಳು, ಹೀಗೆ ನಮಗೆ ಅಗತ್ಯವಿಲ್ಲದ ವಸ್ತುಗಳನ್ನು ನಗರವಾಸಿಗಳಾದ ನಾವು ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಅದು ದೊಡ್ಡ ಸಮಸ್ಯೆಯಾಗಿ ಪರಿಸರದ ಪಿಡುಗಾಗಿ ನಿಂತಿದೆ. ಆದರೆ ಗ್ರಾಮೀಣ ಬದುಕಿನಲ್ಲಿ ಈ ಪ್ರಮಾಣದ ಕಸ ಉತ್ಪತ್ತಿಯಾಗುವುದಿಲ್ಲ. ಅದಕ್ಕೆ ಕಾರಣ ಎರಡು. ಒಂದು, ಅಲ್ಲಿನ ಜೀವನ ಶೈಲಿ. ಎರಡನೆಯದು, ಉತ್ಪತ್ತಿಯಾದ ಕಸದಲ್ಲಿ ಹೆಚ್ಚಿನದು ತಿಪ್ಪೆ ಗುಂಡಿಯಲ್ಲಿಯೋ ಅಥವಾ ಅಡುಗೆ ಮನೆಯ ಒಲೆಗಳಲ್ಲಿಯೋ ಮುಕ್ತಿ ಪಡೆಯುತ್ತವೆ. ಜಾಗತೀಕರಣದ ಜೊತೆಗೆ ನಮಗೆ ಬಂದ ಈ ಕಸದ ಸಮಸ್ಯೆ ನಗರ ಪಟ್ಟಣಗಳಿಗೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಕಸದ ಈ ಸಮಸ್ಯೆ ಜಗತ್ತಿನ ಎಲ್ಲಾ ದೇಶಗಳ ನಗರಗಳನ್ನು ಕಾಡುವ ಸಮಸ್ಯೆಯಾಗಿ ಬೆಳೆದು ನಿಂತಿದೆ. ದಿನನಿತ್ಯ ಉತ್ಪಾದನೆಯಾಗುವ ಕಸದ ಜೊತೆಗೆ ಕೈಗಾರೀಕರಣಗೊಂಡ ಸಮಾಜದ ಪ್ರತಿಯೊಂದು ಉತ್ಪಾದನೆಯೂ ಕೊನೆಗೆ ಕಸವಾಗುತ್ತಿದೆ. ನಗರವಾಸಿ ನಾಗರಿಕರು ತಮ್ಮ ಸ್ವಾರ್ಥಕ್ಕಾಗಿ ಈ ಭೂಮಿಯನ್ನು ಒಂದು ಕಸದ ತೊಟ್ಟಿಯಾಗಿರಿಸಿರುವುದು ಒಂದು ದುರಂತ. ಕಸದ ಸಮಸ್ಯೆಯು ಬೃಹದಾಕಾರವಾಗಿ ಬೆಳೆದು ಎಲ್ಲವೂ ನಾಶವಾಗುವ ಮುನ್ನ ನಾವು ಎಚ್ಚೆತ್ತುಕೊಳ್ಳುವುದು ಒಳಿತು. ಮೈಸೂರು ಎಂದೊಡನೆ ನಮ್ಮಲ್ಲಿ ಮೂಡುವ ಭಾವನೆ ಹಚ್ಚ ಹಸಿರು ಮರಗಳು, ಉದ್ಯಾನವನಗಳು, ಸ್ವಚ್ಛ ರಸ್ತೆಗಳು, ಸುಂದರ ಪಾರಂಪರಿಕ ಕಟ್ಟಡಗಳು, ಗತ ವೈಭವದ ಕುರುಹುಗಳೊಂದಿಗೆ ಇಂದಿಗೂ ಅಷ್ಟೇ ವೈಭವ ತುಂಬಿ ಮೆರೆದಾಡುವ ವಿಶಿಷ್ಟ ನಗರ. ಪ್ರವಾಸಿಗರ ಪಾಲಿಗೆ ಮೈಸೂರು ಅರಮನೆಗಳ ನಗರ, ಜನಪ್ರಿಯ ಪ್ರವಾಸಿ ತಾಣ. ಕರ್ನಾಟಕದ ಈ ಸಾಂಸ್ಕೃತಿಕ ರಾಜಧಾನಿಗೆ ರಾಜ್ಯದ ಎರಡನೇ ಅತಿದೊಡ್ಡ ನಗರವೆಂಬ ಹೆಗ್ಗಳಿಕೆ. ಭಾರತದ ಅತಿ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಮೈಸೂರು ವಿಶ್ವವಿದ್ಯಾಲಯ ಇದೇ ನಗರದಲ್ಲಿದೆ. ಇಂತಹ ಮೈಸೂರು ನಗರ ಇಂದು ತನ್ನ ಸ್ವಚ್ಛತೆಯಿಂದಾಗಿ ದೇಶದಲ್ಲಿಯೇ ಅತಿ ಸುಂದರ, ಸ್ವಚ್ಛ ನಗರಗಳಲ್ಲಿ ಮೊದಲನೆಯ ಸ್ಥಾನ ಪಡೆದಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಈ ಖ್ಯಾತಿಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಚುನಾಯಿತ ಪ್ರತಿನಿಧಿಗಳ, ಸಾರ್ವಜನಿಕರ ಸಹಕಾರದೊಂದಿಗೆ ಮೈಸೂರು ಮಹಾನಗರ ಪಾಲಿಕೆ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಸ್ವಚ್ಛ ಹಾಗೂ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸಲಿಕ್ಕೆ ಹಲವಾರು ಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಘನ ತ್ಯಾಜ್ಯ ನಿರ್ವಹಣೆಗೆ ವಿವಿಧ ಯೋಜನೆಗಳನ್ನು ರೂಪಿಸಿಕೊಳ್ಳಲಾಗಿದೆ. ಆಧುನಿಕತೆ ಈ ನಗರದ ಮೇಲೆ ತನ್ನ ಪ್ರಭಾವವನ್ನು ಬೀರಿದರೂ ಮೈಸೂರನ್ನು ಸುಂದರವಾಗಿ, ಸ್ವಚ್ಛವಾಗಿ ಕಾಪಾಡಿಕೊಂಡು ಬರಲು ಟೊಂಕ ಕಟ್ಟಿ ನಿಂತ ಸಂಸ್ಥೆ ಮೈಸೂರು ಮಹಾನಗರ ಪಾಲಿಕೆ. ಮೈಸೂರು ಪ್ರತಿದಿನವೂ ಸುಮಾರು 400 ಟನ್ಗಳಷ್ಟು ಕಸವನ್ನು ಹುಟ್ಟುಹಾಕುತ್ತಿದ್ದು, ಈ ಕಸದ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿವಾರಿಸಿ ಪರಿಸರವನ್ನು ಶುಚಿಯಾಗಿಡಲು ಮಹಾನಗರ ಪಾಲಿಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿವೆ. ಇದರ ಜೊತೆಗೆ ಮೈಸೂರು ನಗರದ ನಾಗರಿಕರು
ಮಹಾನಗರ ಪಾಲಿಕೆಯೊಂದಿಗೆ ಭಾಗಿಯಾದಾಗ ಮಾತ್ರ ನಗರದ ಪರಿಸ್ಥಿತಿ ಮತ್ತು ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯುತ್ತದೆ. ಕಸದ ಸಮಸ್ಯೆಗೆ ಮುಖ್ಯ ಕಾರಣ ಕಸದ ಸ್ವರೂಪ. ಹಿಂದಿನ ಕಾಲದಲ್ಲಿ ಕಸದಲ್ಲಿ ಹೆಚ್ಚಿನ ಅಂಶ ತನ್ನಂತಾನೇ ನಾಶವಾಗುವಂತಹ ವಸ್ತುಗಳಿರುತ್ತಿದ್ದವು. ಸ್ವಲ್ಪ ಸಮಯ ಬಿಟ್ಟರೆ ಇವು ಶಿಥಿಲಗೊಳ್ಳುತ್ತಿದ್ದವು. ಆದರೆ ಕಾಲ ಬದಲಾಗಿದೆ. ಈಗ ಮನೆಯಿಂದ ನಾವು ಬಿಸಾಡುವ ವಸ್ತುಗಳಲ್ಲಿ ಹೆಚ್ಚಿನ ಪಾಲು ಸುಲಭವಾಗಿ ನಾಶವಾಗದ ಪ್ಲಾಸ್ಟಿಕ್, ಗಾಜು, ಲೋಹದ ವಸ್ತುಗಳು. ಇದು ಮೊದಲ ಸಮಸ್ಯೆ. ಎರಡನೆಯ ಸಮಸ್ಯೆ ಕಸದ ಪ್ರಮಾಣ. ನಗರದಲ್ಲಿ ಜನದಟ್ಟಣೆ ಹೆಚ್ಚಾದ ಹಾಗೆಲ್ಲ ಕಸದ ಪ್ರಮಾಣವೂ ಹೆಚ್ಚಾಗುತ್ತಿದೆ. ಮೂರನೆಯ ಸಮಸ್ಯೆ ಸರಿಯಾಗಿ ವಿಲೇವಾರಿ ಮಾಡದ ಕಸದಿಂದ ನಗರದ ಸೌಂದರ್ಯ ಕೆಡುವುದಲ್ಲದೆ ಮಾಲಿನ್ಯ ಮತ್ತು ಇತರೆ ಸಮಸ್ಯೆಗಳು ಹೆಚ್ಚುತ್ತಿವೆ. ಎಲ್ಲೆಂದರಲ್ಲಿ ಬಿಸಾಡಿದ ಕಸ ಚರಂಡಿಗಳಲ್ಲಿ ತುಂಬಿಕೊಂಡು ಮಳೆಗಾಲದಲ್ಲಿ ನಗರದೊಳಗಿನ ಕೆಳಮಟ್ಟದ ಪ್ರದೇಶಗಳಲ್ಲಿ ನೀರು ತುಂಬುವಂತೆ ಮಾಡುತ್ತದೆ. ಮಾನಸಿಕವಾಗಿ, ದೈಹಿಕವಾಗಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಎಲ್ಲ ದೃಷ್ಟಿಯಿಂದ ಕೂಡ ಆರೋಗ್ಯಕರ. ನಾವು ಖಾಸಗಿಯಾಗಿ ಕೆಲವುದಕ್ಕೆ ಸ್ವಚ್ಛತೆಗೆ ಗಮನ ಕೊಡ್ತೇವೆ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಾಳಜಿ ಕೂಡ ಇಲ್ಲದೆ ಇರೋದನ್ನು ನಾವು ಕಾಣ್ತೇವೆ. ಗಾಂಧೀಜಿಯವರು ಸಾಮಾನ್ಯವಾಗಿ ಹೇಳೋರವರು ಶೌಚಾಲಯ ಕೂಡ ದೇವಾಲಯದಷ್ಟು ಸ್ವಚ್ಛವಾಗಿರಬೇಕಂತ. ಹಾಗಾಗಿ ನಮ್ಮ ಸ್ವಚ್ಛತೆ ನಮ್ಮ ಆರೋಗ್ಯನ ಕಾಪಾಡ್ತದೆ ಅನ್ನೋದ್ರ ಬಗ್ಗೆ ಈ ಆಧುನಿಕ ಕಾಲದಲ್ಲಂತೂ ದೊಡ್ಡ ಎಚ್ಚರ ಬರಬೇಕು. ಹಾಗಾಗಿ ನಾವೆಲ್ಲರೂ ಒಂದು ಎಚ್ಚರಿಕೆಯಿಂದ ನಡ್ಕೊಂಡ್ರೆ, ಸ್ವಚ್ಛತೆಯ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡ್ರೆ ಸಂತೋಷವಾಗಿರ್ಬೋದು. ಮತ್ತು ಪರಿಸರ ಉಳಿಯುವಂಥ ಒಂದು ವಾತಾವರಣ ಮೈಸೂರಿನಂಥ ನಗರದಲ್ಲಿ ಈಗಲೂ ಕೂಡ ನಾವು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಇವರು ಕೆಲವು ಜನ ಮನೆಗಳಲ್ಲಿ ಬಂಗ್ಲಿ ಕೆಲಸ ಮಾಡೋರು ತಗೊಂಡೋಗಿ 12 ಗಂಟೆ ಮೇಲೆ ಆದಿ ಬೀದಿಲಿ ತಗೊಂಡೋಗಿ ಬಿಸಾಕ್ಬಿಟ್ಟೋಗಿ ಅದು ನಾಯಿಗಳು ಮತ್ತು ಹಂದಿಗಳೆಲ್ಲ ಎಳೆದಾಡಿ ಅದು ತುಂಬ ತೊಂದರೆ ಆಗುತ್ತೆ. ಅದರಿಂದ ಮನೆ ಕಸನ ಅವರವರು ಮನೆ ಕಸ ಮಾಡಿಟ್ಟಿದ್ದರೆ ನಾವು ಇವತ್ತು ಆಟೋದಲ್ಲಿ ತಗೊಂಡೋಗಿ ನಮ್ಮ ಫಾರಮ್ಗೆ ಸಾಗಿಸೋಕ್ಕೆ ಭಾಳ ಉತ್ತಮ ಆಗುತ್ತೆ. ಸಾರ್ವಜನಿಕರಿಗೆ ಒಳ್ಳೆ ಆಗುತ್ತೆ. ಮೈಸೂರು ಮಹಾನಗರ ಪಾಲಿಕೆ ಒಳ್ಳೆ ಹೆಸರು ಬರುತ್ತೆ. ಮನೆ, ಕಾರ್ಖಾನೆ, ಹೋಟೆಲು, ರಸ್ತೆ ಬದಿಯ ಅಂಗಡಿ, ಮದುವೆ ಮನೆ, ತರಕಾರಿ ಮಾರುಕಟ್ಟೆ ಇವು ಕಸ ಹುಟ್ಟುವ ಪ್ರಮುಖ ಸ್ಥಳಗಳು. ಈ ಬೃಹತ್ ಕಸದ ಸವಾಲನ್ನು ಸಮರ್ಥವಾಗಿ ನಿರ್ವಹಿಸಿ ಮೈಸೂರನ್ನು ಸ್ವಚ್ಛ ನಗರ ಹಾಗೂ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸಲು ಮೈಸೂರು ಮಹಾನಗರ ಪಾಲಿಕೆ ಹಲವು ವಿಶೇಷ ಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲಿ ಮೊದಲನೆಯದು ಮೂಲದಲ್ಲಿ ಕಸದ ವಿಂಗಡಣೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಕೆಲಸ. ಈ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ 1,50,000 ಕೆಂಪು ಮತ್ತು ಹಸಿರು ಡಸ್ಟ್ಬಿನ್ಗಳನ್ನು ಮನೆಗಳಿಗೆ ನೀಡಿ ತ್ಯಾಜ್ಯವನ್ನು ಮೂಲದಲ್ಲಿಯೇ ಬೇರ್ಪಡಿಸಲು ಉತ್ತೇಜನವನ್ನು ನೀಡಿದೆ. ಮೊದಲಿಗೆ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು 2 ಭಾಗಗಳನ್ನಾಗಿ, ಅಂದರೆ ಹಸಿ ಕಸ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಬೇಕು. ಹಸಿ ಕಸ ಅಂದರೆ ತರಕಾರಿ ತ್ಯಾಜ್ಯ, ತೆಂಗಿನ ಚಿಪ್ಪು, ಮಾಂಸಾಹಾರಿ ತ್ಯಾಜ್ಯ, ಕೊಳೆತ ಹಾಳಾಗಿರುವ ಆಹಾರ ಪದಾರ್ಥ, ಮೀನಿನ ತ್ಯಾಜ್ಯ, ಹಣ್ಣಿನ ಸಿಪ್ಪೆ ಮತ್ತು ಬೀಜ, ಬಾಳೆ ಎಲೆ, ಕಾಫಿ ಮತ್ತು ಟೀ ಚರಟ ಇತ್ಯಾದಿ. ಇವುಗಳನ್ನು ಪಾಲಿಕೆಯು ಕೊಟ್ಟಿರುವ ಹಸಿರು ಬಣ್ಣದ ಕಸದ ಬುಟ್ಟಿಗಳಲ್ಲಿಯೇ ತುಂಬಿಸಿಡಬೇಕು. ಒಣ ಕಸವೆಂದರೆ ಕಾಗದ, ಪ್ಲಾಸ್ಟಿಕ್ ಚೀಲ, ಹಾಲಿನ ಕವರ್, ಗಾಜು ಮತ್ತು ಪ್ಲಾಸ್ಟಿಕ್ ಸೀಸೆಗಳು, ರಬ್ಬರ್, ಔಷಧದ ಕವರುಗಳು, ಬಲ್ಬ್ಗಳು ಇತ್ಯಾದಿ. ಇವುಗಳನ್ನು ಪಾಲಿಕೆ ಕೊಟ್ಟಿರುವ ಕೆಂಪು ಬುಟ್ಟಿಯಲ್ಲಿ ತುಂಬಿಸಿಡಬೇಕು. ಹೀಗೆ ಮೂಲದಲ್ಲಿಯೇ ಕಸವನ್ನು ವಿಂಗಡಿಸಿದರೆ ಅದರ ವಿಲೇವಾರಿಯು ಸುಲಭ, ಸರಳ ಹಾಗೂ ಆರೋಗ್ಯಕರ. ನಾವು ಹಿಂದೆ ಕಸನ ಅಲ್ಲಿ ಇಲ್ಲಿ ಬೀಸಾಡ್ತಾ ಇದ್ವಿ. ಹಸಿ ಕಸ ಅಲ್ಲಿ ಇಲ್ಲಿ ಏನು ಗೊತ್ತಿರಲಿಲ್ಲ, ಹಸಿ ಕಸ ಒಣ ಕಸ ಯಾವುದು ಅಂತ ಗೊತ್ತಿಲ್ಲ, ಅಲ್ಲಿ ಇಲ್ಲೆಲ್ಲ ಬಿಸಾಡ್ತಾ ಇದ್ದು. ಈಗ ಅವರು ಡಸ್ಟ್ಬಿನ್ ಕೊಟ್ಟಿದ್ದರಿಂದ ಹಸಿ ಕಸ ಒಣ ಕಸ ಎಲ್ಲ ಸಪ್ರೇಟ್ ಮಾಡಿ ಅವರು ಬಂದು ತಗೊಳ್ಳೋದ್ರಿಂದ ಮಹಾನಗರ ಪಾಲಿಕೆಯವರು ನಮಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಅಕ್ಕಪಕ್ಕ ಎಲ್ಲ ಪರಿಸರ ತುಂಬ ಸ್ವಚ್ಛವಾಗಿದೆ. ನಮ್ಗೆ ಭಾರಿ ಅನುಕೂಲವಾಗಿದೆ, ತುಂಬ ಸಂತೋಷ ಆಗುತ್ತೆ. ಮೂಲದಲ್ಲಿ ವಿಂಗಡಿಸಿದ ಮನೆಯ ಎಲ್ಲಾ ತ್ಯಾಜ್ಯವನ್ನು
ನಾಗರಿಕರು ಅವರಿಗೆ ನೀಡಲಾಗಿರುವ 2 ಡಸ್ಟ್ಬಿನ್ಗಳಲ್ಲಿ ಪ್ರತ್ಯೇಕವಾಗಿ ಸಂಗ್ರಹಿಸಿ ತಮ್ಮ ಮನೆಯ ಮುಂದೆ ಬರುವ ನಗರ ಪಾಲಿಕೆಯ ತ್ಯಾಜ್ಯ ಸಂಗ್ರಹಕಾರರಿಗೆ ಪ್ರತಿನಿತ್ಯ ಹಸಿ ಕಸವನ್ನು ಮತ್ತು 3 ದಿನಕ್ಕೊಮ್ಮೆ ಒಣಕಸವನ್ನು ನೀಡಬೇಕು. ಹೀಗೆ ಮನೆಗಳಿಂದ ಶೇಖರಿಸುವ ಅಷ್ಟೂ ಕಸವನ್ನು ಟಿಪ್ಪರ್ ಆಟೋಗಳ ಮೂಲಕ ನಿಗದಿತ ಕಸ ವಿಲೇವಾರಿ ಕೇಂದ್ರಗಳಿಗೆ ರವಾನಿಸಲಾಗುತ್ತದೆ. ಈ ಕೇಂದ್ರಗಳಲ್ಲಿನ ಕರ್ಮಚಾರಿಗಳು ಶೇಖರಣೆಗೊಂಡ ಕಸವನ್ನು ಬೇರ್ಪಡಿಸಿ ಹಸಿ ತ್ಯಾಜ್ಯವನ್ನು ಗುಂಡಿಗಳಿಗೆ ಹಾಕಿ ಸಗಣಿ ನೀರನ್ನು ಸಿಂಪಡಿಸುತ್ತಾರೆ. ಅರವತ್ತು ದಿನಗಳ ಕಾಲ ಶೇಖರಿಸಿ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸುತ್ತಾರೆ. ನಗರ ಪಾಲಿಕೆಯ ಸಸ್ಯ ತೋಟಗಳಲ್ಲಿ ಇವು ಮಾರಲ್ಪಡುತ್ತವೆ. ಇದು ಸುಲಭವಾಗಿ ಶಿಥಿಲಗೊಳ್ಳುವ ಜೈವಿಕಸದ ಬಳಕೆ. ಮರುಬಳಕೆಯಾಗದ ಒಣಕಸವನ್ನು ಒಟ್ಟು ಮಾಡಿ ಕಸದ ಗುಂಡಿ ಅಥವಾ ಲ್ಯಾಂಡ್ ಫಿಲ್ಗಳಲ್ಲಿ ತುಂಬುವ ವಿಧಾನ ನಂಜನಗೂಡಿನ ರಸ್ತೆಯಲ್ಲಿರುವ ಎಪಿಎಂಸಿ ಯಾರ್ಡ್ ಬಳಿ ಇದೆ. ಕಸದ ವಿಂಗಡಣೆ ವಿಲೇವಾರಿ ವ್ಯವಸ್ಥೆಗಳಿಗೆ ನಾಗರಿಕರ ಭಾಗವಹಿಸುವಿಕೆ ಅತ್ಯಂತ ಮುಖ್ಯವಾಗಿದೆ. ನಾಗರಿಕರೇ ತಮ್ಮ ಬಡಾವಣೆಯ ಕಸದ ವಿಲೇವಾರಿಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಬಂದಿರುವ ಮೈಸೂರಿನ ಕುಂಬಾರಕೊಪ್ಲುವಿನ ವಾರ್ಡ್ ಒಂದು ಮಾದರಿ ವಾರ್ಡ್ ಆಗಿ ಜನಜನಿತವಾಗಿದೆ. ಬಡಾವಣೆಯ ಸ್ತ್ರೀ ಶಕ್ತಿ ಸಂಘವು ಈ ನಿಟ್ಟಿನಲ್ಲಿ ಮನೆಗೆ ತೆರಳಿ ಹೆಂಗಸರಲ್ಲಿ ಕಸ ನಿರ್ವಹಣೆಯ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ನಾವು ಈ ವಾರ್ಡಿಂದ ಸ್ತ್ರೀಶಕ್ತಿ ಸಂಘದಿಂದ ಹೋಗಿ ಮನೆಗೆ ಹೋಗಿ ಜನಗಳಿಗೆ ಹಸಿ ಕಸ ಒಣಕಸ ಹಿಂಗಿಡಿಸ್ಕೊಡಿ ಅಂತ ಜನಗಳಿಗೆ ಹೇಳ್ಕೊಡ್ತಾ ಇದ್ದೀವಿ ಸರ್. ಈ ಹಿಂದೆ ಉತ್ಪತ್ತಿ ಆಯ್ತಿದ್ದ ಕಸ ಎಲ್ಲನೂ ಬೀದಿಗೆ ತಂದು ಹಾಕ್ತಾಯಿದ್ರು. ಅದಕ್ಕೆ ಬೀದಿ ಎಲ್ಲ ಕೊಳಕಾಗಿತ್ತು. ಈಗ ಹಸಿರು ಬಕೆಟು ಮತ್ತು ಕೆಂಪು ಬಕೆಟಲ್ಲಿ ಕಸ ಎಲ್ಲ ಹಿಂಗಿಡಿಸ್ಕೊಂಡು ಬಕೆಟ್ಗೊಳಗೆ ಹಾಕೋದ್ರಿಂದ ಈಗ ಸ್ವಚ್ಛತೆ ಆಯ್ತೈತೆ. ಕಸ ಸಂಗ್ರಹಣೆ, ಶೇಖರಣೆ ಮತ್ತು ವಿಲೇವಾರಿಯ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡ ಪಾಲಿಕೆ ಅದೇ ಮಾದರಿಯಲ್ಲಿ ಶೂನ್ಯ ತ್ಯಾಜ್ಯ ನಿವಾರಣಾ ಘಟಕಗಳನ್ನು ಮೈಸೂರಿನ ಇತರ 9 ವಲಯಗಳಲ್ಲೂ ಅಳವಡಿಸುತ್ತಿದೆ. ಆಯಾ ವಾರ್ಡ್ಗಳಲ್ಲೇ ಕಸನ ವಿಂಗಡಣೆ ಮಾಡಬೇಕು ಅನ್ನೋದು ಹೇಳಿ ನಗರ ಪಾಲಿಕೆಯಿಂದ 9 ಘಟಕಗಳನ್ನ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಅವಾಗ ಸ್ವಚ್ಛವಾಗಿಡೋದಕ್ಕೆ ಅನುಕೂಲ ಆಗುತ್ತೆ. ಮೈಸೂರು ಮಹಾನಗರ ಪಾಲಿಕೆಯು ಅಧಿಕಾರಿಗಳೊಂದಿಗೆ 682 ಪೌರ ಕಾರ್ಮಿಕರು ಮತ್ತು 1645 ಹೊರಗುತ್ತಿಗೆ ಕಾರ್ಮಿಕರ ಸಂಘಟಿತ ಶ್ರಮದಿಂದ ಕಸ ವಿಲೇವಾರಿಯಂತಹ ಕಠಿಣ ಸಮಸ್ಯೆಯನ್ನು ನಿವಾರಿಸುತ್ತಿದೆ. ಕಸದ ಸಂಗ್ರಹಣೆಯಲ್ಲಿ ನಾಗರಿಕರ ಪಾತ್ರವೇನು? ಹೆಚ್ಚು ನಾಗರಿಕರು ಇದರಲ್ಲಿ ತೊಡಗಿಕೊಳ್ಳುವಂತೆ ಮಾಡುವುದು ಹೇಗೆ? ಅದರಿಂದ ಆಗುವ ಉಪಯೋಗಗಳೇನು? ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹಲವು ಸಂಘ ಸಂಸ್ಥೆಗಳು ಪ್ರಯತ್ನಿಸುತ್ತಿವೆ. ಅವುಗಳಲ್ಲಿ ಒಂದು ಮೈಸೂರಿನ ಹೆಬ್ಬಾಳದಲ್ಲಿರುವ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಲೀಡರ್ಶಿಪ್. ಹೊಸದಾಗಿ ಬೈದಾಳುತ್ತಿರುವ ಮೈಸೂರಿನ ಬಡಾವಣೆಗಳಲ್ಲಿ ಕಸದ ಬಗ್ಗೆ ಜಾಗೃತಿ ಮೂಡಿಸಿ ಆರಂಭದಿಂದಲೇ ಈ ಸಮಸ್ಯೆಯನ್ನು ಮೊಟಕುಗೊಳಿಸುವ ಪ್ರಯತ್ನ ಈ ಸಂಸ್ಥೆಯದು. ನಮ್ಮ ಸಂಸ್ಥೆಯಿಂದ ಒಂದು ವಿ ಲೀಡ್ ಪರಿಸರ ಅಂತ ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ಇಡೀ ನಗರ, ನಮ್ಮ ಇಡೀ ದೇಶ ಕ್ಲೀನಾಗಿರಬೇಕು, ಸ್ವಚ್ಛವಾಗಿರಬೇಕು ಅಂತ ಹೇಳಿದ್ರೆ ಮೂಲದಲ್ಲೇ ಕಸನ ನಾವು ಹಸಿ ಕಸ ಮತ್ತು ಒಣ ಕಸ ಅಂತ ವಿಂಗಡಣೆ ಮಾಡಬೇಕು ಅಂತ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೆ, ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಮ್ಮ ಸಂಸ್ಥೆಯಿಂದ ನಾವು ನಮ್ಮ ಕೆಲವು ವಾಲಂಟಿಯರ್ಸ್ ಎಲ್ಲ ನಾವು ಡೋರ್ ಟು ಡೋರಲ್ಲಿ ಕ್ಯಾಂಪೇನಿಂಗ್ ಶುರು ಮಾಡಿದ್ದೀವಿ. ಮೂಲದಲ್ಲೇ ಸೆಪ್ರೇಟ್ ಮಾಡಿದ್ರೆ ಹಸಿ ಕಸ ಎಲ್ಲನೂ ಡೈರೆಕ್ಟಾಗಿ ಸಾವಯವ ಗೊಬ್ಬರಕ್ಕೆ ಹೋಗುತ್ತೆ ಅಂತ. ಅದು ಲ್ಯಾಂಡ್ ಫಿಲ್ಗೆ ಹೋಗೋ ಕಸನ ನಾವು ಆದಷ್ಟು ಕಡಿಮೆ ಮಾಡೋಣ ಅಂತ. ಇನ್ಫ್ಯಾಕ್ಟ್ ಕೊನೆಯಲ್ಲಿ ಇದು 0 ಲ್ಯಾಂಡ್ ಫಿಲ್ ಆಗಬೇಕು. ನಮ್ಮ ಉದ್ದೇಶ ಏನು ಅಂದರೆ ಇಡೀ ನಮ್ಮ ನಗರದಲ್ಲ, ಇಡೀ ನಮ್ಮ ದೇಶದಲ್ಲಿ ಲ್ಯಾಂಡ್ ಫಿಲ್ಸೇ ಇರಬಾರ್ದು. ಲ್ಯಾಂಡ್ ಫಿಲ್ 0 ಆಗಬೇಕು ಅಂದರೆ ಒಂದೊಂದು ಮನೆ ಕಸ ಮನೆಯಲ್ಲೇ ಆದಷ್ಟು 0 ಆಗಬೇಕು. ಇಲ್ಲ ಅಂದರೆ ವಾರ್ಡ್ ಮಟ್ಟಿಗಾದರೂ ಅದು 0 ಆಗಬೇಕು. ಇದು ಪ್ರತಿಯೊಬ್ಬರು ನನ್ನ ಕಸ ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡಾಗ ಮಾತ್ರ ಇದು ಸಾಧ್ಯ. ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಮಟ್ಟಿಗೆ ಮನೇಲೇ ಅವರು ಹೋಮ್ ಕಾಂಪೋಸ್ಟಿಂಗು ಮಾಡ್ಬೋದು. ಇದರಿಂದ 60% ತ್ಯಾಜ್ಯ ನಾವು ಮನೇಲೇ 0 ಮಾಡ್ಬೋದು. ಇನ್ನು ಉಳಿದಿದ್ದು ಮರುಬಳಕೆಗೆ ಬರುವಂಥದ್ದೆಲ್ಲನೂ ಸೆಪ್ರೇಟಾಗಿ ಎತ್ತಿಟ್ಟಾಗ ಅದನ್ನೂ ಪುನರ್ಬಳಕೆ ಆಗುತ್ತೆ. ಉಳಿದಿದ್ದು ಸ್ವಲ್ಪ ಸ್ಯಾನಿಟರಿ ವೇಸ್ಟ್ ಅಥವಾ ಹಜಾರ್ಡಸ್ ವೇಸ್ಟು, ಅದನ್ನು ಬೇಕಿದ್ರೆ ನಾವು ಸದ್ಯಕ್ಕೆ ಝೋನಲ್ಲೇ ಅದನ್ನು ಇನ್ಸಿನ್ರೇಟ್ ಮಾಡೋದಾಗಲಿ ಆ ಥರದ್ರ ಬಗ್ಗೆನೂ ವಿಚಾರ ನಡೀತಾ ಇದೆ. ಸೊ ನಮ್ಮ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬರು ಇದನ್ನು ಅರ್ಥಕೊಂಡು, ನನ್ನ ಕಸ ನನ್ನ ಜವಾಬ್ದಾರಿ ಅಂತ ಅರ್ಥಕೊಂಡು ಪ್ರತಿಯೊಬ್ಬರೂ
ಅದು ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ತೊಗೋಬೇಕು. ಯಾರೋ ಎಲ್ಲ MCCಗೆ ರೆಸ್ಪಾನ್ಸಿಬಿಲಿಟಿ ನಮ್ಮದಲ್ಲ ಅಂತ ತೊಗೋಬಾರ್ದು, ಎಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತೊಗೋಬೇಕು. ಆವಾಗಷ್ಟೇ ನಮ್ಮ ದೇಶ, ನಮ್ಮ ಪರಿಸರ ಸ್ವಚ್ಛಾಗಿರೋದು ಸಾಧ್ಯ. ಮುಂದಿನ ದಿನಗಳಲ್ಲಿ ಕಸದಿಂದಲೇ ವಿದ್ಯುತ್ತನ್ನು ತಯಾರಿಸುವ ಆಲೋಚನೆಗಳು ಮೈಸೂರು ಮಹಾನಗರ ಪಾಲಿಕೆಗಿದೆ. ಆದರೆ ಇದಕ್ಕೆ ಕಸದಲ್ಲಿರುವ ಉರುವಲಿನ ಪ್ರಮಾಣ, ಅರ್ಥಾತ್ ಉರಿಯಬಲ್ಲ ವಸ್ತುಗಳ ಪ್ರಮಾಣ ಹೆಚ್ಚಿರಬೇಕು. ಅಂದರೆ ಉರಿಯಬಲ್ಲ ಪೇಪರ್, ಪ್ಲಾಸ್ಟಿಕ್ನಂತಹ ವಸ್ತುಗಳು ಹಸಿಯಾದ ತರಕಾರಿ ಹಣ್ಣಿನ ಕಸದ ಜೊತೆಗೆ ಬೆರೆಯಬಾರದು. ಇದು ಮುಖ್ಯ. ನಾಗರಿಕರ ಸಹಕಾರವಿದ್ದರೆ ಇದೇನು ಕಷ್ಟವಲ್ಲ. ಈಗ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆ ಅಂದರೆ ಮೈಸೂರಿನಲ್ಲಿ ಕಸ ಹೆಚ್ಚಾಗಿದೆ. ಎಲ್ಲೂ ಕಸ ಹಾಕಕ್ಕೆ ಜಾಗ ಆಗ್ತಾಯಿಲ್ಲ. ಕಸ ಹಾಕಿದ ಕಡೆ ಅದು ದೊಡ್ಡ ವಾಸನೆಯಾಗಿ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದ್ದಕ್ಕಂಥದ್ದು ಆತಂಕಕ್ಕೀಡು ಮಾಡಿದೆ. ಮೈಸೂರು ಜನ ಇದನ್ನು ಕೇಳಿದ್ರೆ ತಲೆ ತಗ್ಸೋಂಗಾಗಿದೆ. ದಯಮಾಡಿ ಇದೊಂದು ದೊಡ್ಡ ಕಾರ್ಯ ನಡೀತಾ ಇದೆ. ಏನಂದರೆ ಮೂಲದಲ್ಲಿ ಅವನ ಮನಸ್ಸಿನ ಮೂಲಕ ತಾನು ಚೆನ್ನಾಗಿರೋದಲ್ಲದೆ, ನನ್ನ ವಾತಾವರಣವನ್ನು ಚೆನ್ನಾಗಿಡೋದಲ್ಲದೆ ಈ ಹೆಸರಾಂತ ನಗರವನ್ನು ಚೆನ್ನಾಗಿಡ್ತಕ್ಕಂಥದ್ದು ಎಲ್ಲ ನಾಗರಿಕರ ಆದ್ಯ ನೈತಿಕ ಕರ್ತವ್ಯ ಅದು. ಹಾಗಾಗಿ ಕಸವನ್ನು ಸರಿಯಾದ ರೀತಿಯಲ್ಲಿ ಮೂಲದಲ್ಲಿ ಅದನ್ನು ವಿಲೇವಾರಿ ಮಾಡ್ತಕ್ಕಂಥ ಒಂದು ವಿಧಾನವನ್ನು ನಾವೆಲ್ಲರೂ ಕೂಡ ಆಸ್ಥೆ ವಹಿಸಿ ಮಾಡಿದರೆ ಇದೊಂದು ದೊಡ್ಡ ಸಮಸ್ಯೆ ಆಗಲ್ಲ. ದೊಡ್ಡ ಸಮಸ್ಯೆ ಸಣ್ಣ ಸಮಸ್ಯೆ ಆಗುತ್ತೆ. ಕಸ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ, ಗೊತ್ತಿದೆ. ಕಸವನ್ನು ರಸ ಮಾಡ್ತಕ್ಕಂಥ ಕಲೆ ಇದೆಯಲ್ಲ, ಅದು ನಾಗರಿಕತೆಯ ಗುಣ. ಅದು ನಾವು ನಮ್ಮ ನಗರವನ್ನು ಸ್ವಚ್ಛವಾಗಿಡೋಣ, ನಮ್ಮ ನಗರದ ಮರ್ಯಾದೆಯನ್ನು ಕಾಪಾಡೋಣ, ನಮ್ಮ ನಗರವನ್ನು ಹೆಸರಾಂತ ಮೈಸೂರಾಗಿ ಪರಿವರ್ತಿಸೋಣ. ಅದಕ್ಕಾಗಿ ಕಸದ ವಿಲೇವಾರಿ ಸರಿಯಾಗಲಿ ನಾವೆಲ್ಲ ಒಂದಾಗಿ ಒಮ್ಮನಸ್ಸಿನಿಂದ ಇಚ್ಛಾಶಕ್ತಿಯಿಂದ ಈ ಕಾರ್ಯ ಮಾಡೋಣ ಬನ್ನಿ. ಇನ್ನೊಂದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಈಗ ಸಿಟಿಗಳಲ್ಲಿ ಕಾರ್ಪೊರೇಷನ್ ಇದೆ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ. ಅವರು ಈ ಕೆಲಸ ಮಾಡಬೇಕಂತ ನಾವು ಯೋಚನೆ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ, ಎಷ್ಟು ಜನಕ್ಕೆ ಎಷ್ಟು ಜನನ ಕೆಲಸ ಕೊಡಿ ನಿಮಗೆ ಬಂದು ಸರ್ವ್ ಮಾಡ್ಬೋದು ಅಂತ. ಈ ಕಾರ್ಪೊರೇಷನ್ ಹೆಲ್ಪರ್ಸ್ ಇರ್ಬೋದು, ವಾಲಂಟಿಯರ್ಸ್ ಇರ್ಬೋದು, ನಮ್ಮ ಪಾಪ್ಯುಲೇಷನಿಗೆ ಹೊಂದಕ್ಕಾಗೋದೇ ಅಲ್ಲ. ಹಾಗಾಗಿ ನೀವು ನಗರನ ಭಾಳ ಸ್ವಚ್ಛವಾಗಿ ಇಟ್ಕೋಬೇಕಂದ್ರೆ ನಿಮ್ಮದು ಎಲ್ರದ್ದು ಪಾರ್ಟಿಸಿಪೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಪ್ರವಾಸ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ, ಕಾಡಿಗೆ ಹೋಗ್ಬೋದು, ಮತ್ತೊಂದು ಕಡೆ ಹೋಗ್ಬೋದು. ನಾವು ಅಲ್ಲಿ ಜಾಗಕ್ಕಾಗಲಿ ಅಲ್ಲಿದ್ದು ಒಂದು ಇತಿಹಾಸಕ್ಕಾಗಲಿ ಒಂದು ಗೌರವ ಕೊಡುವಂಥ ಒಂದು ಮನೋಭಾವಗಳು ಇರಬೇಕಾಗತ್ತೆ. ಯಾವ ರೀತಿ ಅಂತಂದರೆ, ನೀವು ತಿಂಡಿ ತಿನಿಸುಗಳಾಗಲಿ ಮತ್ತೊಂದಾಗಲಿ ತೊಗೊಂಬಂದು ತಿನ್ನೋದಾಗಲಿ ಅವನ್ನ ಎಸ್ಬಿಟ್ಟು ಬರೋದಿದೆ ಅಲ್ಲ, ಅದು ಬಹುಶಃ ನೀವು ಮಾಡೋ ಅವಮಾನ ಆ ಜಾಗಕ್ಕೆ ಅಂತ. ನೀವು ಹೋಗಿ ನೋಡೋದಕ್ಕಿಂತ ಆ ಜಾಗಕ್ಕೆ ಅವಮಾನ ಮಾಡ್ತಾಯಿದ್ದೀರಿ ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಬಹುಶಃ ಇಡೀ ದೇಶ ಸ್ವಚ್ಛವಾಗಿರುತ್ತೆ. ಇದನ್ನು ಅಳವಡಿಸ್ಕೊಳ್ಳೋದಿದೆಯಲ್ಲ, ಇದು ಅಳವಡಿಸ್ಕೋಬೇಕಾದಾಗ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಇದು ನಾ ಹೇಳ್ತಿರೋದು ಬಹಿರಂಗವಾಗಿ ನೀವು ಶುದ್ಧಿ ಮಾಡೋಂಥದ್ದು, ನಿಮ್ಮದು ಅಂತರಂಗ ಸತ ಶುದ್ಧಿ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸ್ನೇಹಿತರೆ, ಶುಚಿತ್ವ ನಿಜವಾಗ್ಲೂ ಯಾಕೆ ಬೇಕು ಅಂತಂದರೆ ಮನುಷ್ಯ ಬದುಕೋದಕ್ಕೆ ಬೇಕಾಗಿದೆ. ಸುತ್ತೆಲ್ಲ ಪರಿಸರ ಮಾಲಿನ್ಯ, ಇಷ್ಟೊಂದು ಗಲೀಜು ಮಾಡ್ತಾಯಿದ್ದೀವಿ, ಎಷ್ಟೊಂದು ಅಸಹ್ಯ ಮಾಡಿಬಿಟ್ಟಿದ್ದೀವಿ. ನಮ್ಮ ಎಲ್ಲ ಇಡೀ ಪರಿಸರವನ್ನು, ವಾಯುವನ್ನು, ಗಾಳಿಯನ್ನು, ನೀರನ್ನು, ಹೌದು ನಾನು ಸ್ವತಃ ನನ್ನ ಮನೆಯಿಂದ, ನನ್ನ ವ್ಯಕ್ತಿತ್ವದಲ್ಲಿ, ನನ್ನ ರಸ್ತೆಯನ್ನು, ನನ್ನ ರಾಜ್ಯವನ್ನು ಎಲ್ಲವನ್ನೂ ಶುಚಿಯಾಗಿ ಇಟ್ಕೊಳ್ಳೋದ್ರಲ್ಲಿ ಪ್ರಮುಖವಾದ ಪಾತ್ರ ನಿಜವಾಗ್ಲೂ ವಹಿಸಲೇಬೇಕು. ಇದು ತುಂಬ ಅನಿವಾರ್ಯ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ನೀವು ನಿಜವಾಗಲೂ ನಾಗರಿಕರು ಮೊದಲು ನಾವು ಆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ, ಅಂದರೆ ಸ್ವಂತ ವ್ಯಕ್ತಿತ್ವದ ನಿರ್ಮಾಣದಿಂದ ದೇಶವನ್ನು ಚೆನ್ನಾಗಿ ಕಟ್ಟೋದಕ್ಕೆ ಸಾಧ್ಯ ಅಂತ ಎಲ್ಲ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಆ ಸ್ವಚ್ಛತಾ ಅಭಿಯಾನ ಮತ್ತು ಆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಮಹಾನಗರ ಪಾಲಿಕೆ ಪಣ ತೊಟ್ಟು ನಿಂತಿದೆ. ನೀವು ನಮ್ಮೊಟ್ಟಿಗೆ ಸಂತೋಷದಿಂದ ಆ ಕೆಲಸ ಮಾಡ್ತೀವಿ ಅಂತಂದರೆ ಬೇರೆ ಯಾರು ಹೇಳಬೇಕಾಗಿಲ್ಲ. ನಿಮ್ಮೊಳಗೆ ಆ ಥರದ್ದೊಂದು ಕೆಲಸ, ನಾಗರಿಕ ಪರ್ವ, ಆ ಥರದೊಂದು ವಿಶೇಷವಾದ ಗುಣ, ಪ್ರೀತಿ, ಇದು ನನ್ನ ನಗರ, ಇದು ನನ್ನ ಜಾಗ, ಇದು ನನ್ನ ರಸ್ತೆಗಳು, ಇದು ನನ್ನ ಉದ್ಯಾನವನ ಎಲ್ಲ ಕೂಡ ಸ್ವಚ್ಛತೆ ಆಗ್ತಾ ಹೋಗ್ತದೆ. ಇಡೀ ನಗರ ನನ್ನದು, ನಮ್ಮದು, ನಾವೆಲ್ಲರೂ ಸೇರಿ ಇದನ್ನು ಕಟ್ಟಬೇಕು ಅಂತ ಜವಾಬ್ದಾರಿಯುತವಾದಂಥ ಒಂದು ವಿಶೇಷವಾದ ಮಾತನ್ನು ಅರಿತುಕೊಂಡ್ರೆ ದೊಡ್ಡ ಸಂತೋಷ ಸಿಗುತ್ತೆ. ಮೈಸೂರು ನಗರ ಅನ್ನೋ ಪ್ರವಾಸಿಗರ ಸ್ವರ್ಗವನ್ನು ಅತ್ಯಂತ ಸ್ವಚ್ಛವಾಗಿಡಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ.